ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 1. ಅಮ್ಮ, ಐ ಮಿಸ್ ಯು. ನಿಲ್ಲದೆ ಒಂದೇ ಸಮನೆ ರಿಂಗ್ ಆಗುತ್ತಿದ್ದ ಮೊಬೈಲ್ ಸದ್ದಿಗೆ ಮುಖ ಸಿಂಡರಿಸುತ್ತಲೇ ಎದ್ದಳು ಸಿಂಚನ. ಗಂಟೆಯಾಗಲೇ 9 ಆಗಿತ್ತು. ಡ್ಯಾಡ್ ಕಾಲಿಂಗ್. ಮೊಬೈಲ್ ಸ್ಕ್ರೀನಿನ ಮೇಲೆ ಕಾಣುತ್ತಿದ್ದ ಅಕ್ಷರಗಳನ್ನು ಕಂಡು ಇನ್ನಷ್ಟು ಮುಖ ಹಿಂಡಿದಳು. ಕಾಲ್ ಡಿಸ್ಕನೆಕ್ಟ್ ಆಗಿದ್ದೇ ತಡ ನ್ಯೂ ಮೆಸೇಜ್ ಎಂಬ ನೋಟಿಫಿಕೇಶನ್ ಬಂದಾಗ ತಂದೆಯದ್ದೇ ಎಂದು ಖಚಿತವಾಗಿ ಗೊತ್ತಿತ್ತವಳಿಗೆ. ವೇರ್ ಆರ್ ಯು? ಮೆಸೇಜ್ಗೆ ರಿಪ್ಲೈ ಮಾಡುವ ಬದಲು ಅರೆಕ್ಷಣ ಕಾಲ್ ಮಾಡಿ ಮಾತನಾಡುವುದೇ ಒಳಿತೆನಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ತಂದೆಯ ನಂಬರ್ಗೆ ಡಯಲ್ ಮಾಡಿದಳು. ಎಲ್ಲಿದ್ದೀಯಾ? ಗಡುಸಾದ ದನಿಗೆ ಮನ ಮುದುಡಿತು ಕ್ಷಣ. ಫ್ರೆಂಡ್ ಮನೇಲಿದ್ದೀನಿ, ಚುಟುಕಾಗಿ ಉತ್ತರಿಸಿದಳು. ನೋಟಿನ ಕಂತೆಗಳನ್ನು ಸುರಿದು ಬಂಗಲೆ ಕಟ್ಸಿರೋದು ನೀನು ಗತಿಗೆಟ್ಟ ಹಾಗೆ ಫ್ರೆಂಡ್ ಮನೇಲಿ ಇರಲಿ ಅಂತಲ್ಲ. ಇನ್ನರ್ಧ ಗಂಟೆಯಲ್ಲಿ ಮನೇಲಿರಬೇಕು. ಫೋನ್ ಡಿಸ್ಕನೆಕ್ಟ್ ಆದ ಸದ್ದು. ತಂದೆಯಿಂದ ಈ ಪ್ರತಿಕ್ರಿಯೆ ನಿರೀಕ್ಷಿಸಿದ್ದೇ ಆದ್ದರಿಂದ ತಲೆ ಕೆಡಿಸಿಕೊಳ್ಳಲಿಚ್ಛಿಸಲಿಲ್ಲ ಸಿಂಚನ. ಹಾಸಿಗೆಯಿಂದೆದ್ದು ಅಸ್ತವ್ಯಸ್ತವಾಗಿದ್ದ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡಳು. ಹೇ ಸಿಂಚನ, ಆಗ್ಲೇ ರೆಡಿ ಆಗ್ತಿದ್ದೀಯಾ? ಎಲ್ಲಿ ಹೊರಟೆ? ಮೈ ಮುರಿದೆದ್ದ ಸೂರಜ್. ಡ್ಯಾಡ್ ಕಾಲ್ ಮಾಡಿದ್ರು, ಹೋಗಬೇಕು. ಹಿಂದಿನ ರಾತ್ರಿ ತೆಗೆದಿರಿಸಿದ್ದ ಓಲೆ ವಾಚ್ ಧರಿಸಿ ಪರ್ಸ್ ಕೈಗೆ ತೆಗೆದುಕೊಂಡಳು. ಓಕೆ, 5 ನಿಮಿಷ ವೆಯ್ಟ್ ಮಾಡು, ಡ್ರಾಪ್ ಮಾಡ್ತೀನಿ ಎಂದು ಸೂರಜ್ ಸಹ ಹಾಸಿಗೆಯಿಂದಿಳಿದ. ಬೇಡ, ಕ್ಯಾಬ್ ಬುಕ್ ಆಗಿದೆ, ನಾನು ಹೊರಡ್ತೀನಿ. ಬಾಗಿಲು ತೆರೆದು ಹೊರಟಳು ಸಿಂಚನ. OTP ಹೇಳಿ ಕ್ಯಾಬ್ನಲ್ಲಿ ಕುಳಿತವಳು ಪ್ರಾಣ ಸ್ನೇಹಿತೆಯ ಮಿಸ್ಡ್ ಕಾಲ್ ನೋಡಿ ನಗುಮೊಗದಿಂದ ಅವಳಿಗೆ ಕಾಲ್ ಮಾಡಿದಳು. ಹಾಯ್ ಅರು, ಏನು ಮಾಡ್ತಿದ್ದೀಯಾ? ನೀನು ಕಾಲ್ ಮಾಡಿದಾಗ ನಾನು ಗಮನಿಸಿಲ್ಲ. ಏನು ವಿಷಯ? ಗಾಳಿಗೆ ಹಾರುತ್ತಿದ್ದ ಬಿಚ್ಚು ಕೂದಲನ್ನು ಹಿಂದೆ ಸರಿಸುತ್ತಾ ಕೇಳಿದಳು. ಹಾಯ್ ಸಿಂಚನ, ಏನಿಲ್ವೇ, ಸುಮ್ಮನೆ ಕಾಲ್ ಮಾಡಿದ್ದೆ. ಎಕ್ಸಾಮ್ಸ್ ಆದಮೇಲೆ ನಾವಿಬ್ರು ಮೀಟ್ ಆಗೋಕ್ಕೆ ಆಗಿಲ್ಲ ಅಲ್ವಾ, ಹಾಗಾಗಿ ಕಾಲ್ ಮಾಡಿದೆ. ಮನೆಯ ಹಿಂಭಾಗದ ತೋಟದಲ್ಲಿ ಅರಳಿ ನಿಂತ ಗುಲಾಬಿಯ ಪಕಳೆಗಳನ್ನು ಸವರುತ್ತಾ ಹೇಳಿದಳು ಅರ್ಪಿತಾ. ಸಾರಿ ಡಿಯರ್, ಸೂರಜ್ ಜೊತೆಗಿದ್ದೆ. ಈಗ ಸ್ವಲ್ಪ ಹೊತ್ತಿಗೆ ಮೊದಲು ಡ್ಯಾಡ್ ಕಾಲ್ ಮಾಡಿದ್ರು, ತಕ್ಷಣ ಹೊರಟು ಬಾ ಎಂದು. ನಿನಗೆ ಗೊತ್ತಲ್ಲ, ಸಂಜೆ ಸಿಗ್ತೀನಿ. ಓಕೆ, ಬಾಯ್. ಕಾಲ್ ಡಿಸ್ಕನೆಕ್ಟ್ ಮಾಡಿದಳು ಅರ್ಪಿತಾ. ಕಾರಿನ ಸೀಟಿಗೊರಗಿ ಕಣ್ಮುಚ್ಚಿದ ಸಿಂಚನ ತನ್ನ ಬದುಕಿನ ಪುಟಗಳನ್ನು ಒಂದೊಂದಾಗಿ ಹಿಂದಕ್ಕೆ ತಿರುವಿದಳು. ಅಪ್ಪ, ಅಮ್ಮ ಅವರೊಂದಿಗಿನ ತನ್ನ ಬಾಲ್ಯ, ಹೋ ಅದೆಷ್ಟು ಸುಂದರ. ದಿನವೂ ಅಪ್ಪ ಕ್ಲಿನಿಕ್ಗೆ ಹೋಗುವಾಗ ತನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗುತ್ತಿದ್ದರು. ಸಂಜೆ ಸ್ಕೂಲ್ ಬಿಡುವ ಸಮಯಕ್ಕೆ ಸರಿಯಾಗಿ ಅಪ್ಪ ಗೇಟಿನ ಮುಂದೆ ತನಗಾಗಿ ಕಾಯುತ್ತಾ ನಿಲ್ಲುತ್ತಿದ್ದರು. ಇಬ್ಬರೂ ಕೂಡಿ ಮನೆಗೆ ಹೋಗುತ್ತಿದ್ದೆವು. ಪೇಷಂಟ್ಸ್ ಜಾಸ್ತಿ ಇದ್ದಂಥ ದಿನಗಳಲ್ಲಿ ಮಾತ್ರ ನನ್ನನ್ನು ಶಾಲೆಯಿಂದ ಕರೆದುಕೊಂಡು ಹೋಗಲು ಅಪ್ಪನ ಬದಲು ಅಮ್ಮ ಬರುತ್ತಿದ್ದರು. ನಮ್ಮದು ಮಂಗಳೂರಿನ ವಠಾರದಲ್ಲೊಂದು ಪುಟ್ಟ ಬಾಡಿಗೆ ಮನೆ. ಪುಟ್ಟದಾಗಿದ್ದರೂ ಚೊಕ್ಕವಾಗಿ ಅಂದವಾಗಿಟ್ಟಿದ್ದರು ಮನೆಯನ್ನು ನನ್ನ ಅಮ್ಮ. ಒಂದು ದಿನವೂ ಮನೆ ಚಿಕ್ಕದೆಂದಾಗಲಿ ಬಾಡಿಗೆಯದೆಂದಾಗಲಿ ಜರೆಯಲಿಲ್ಲ ಆಕೆ. ಡಿಗ್ರಿಯಾದ ಕೂಡಲೇ ತಂದೆ ತಾಯಿಯ ಅಪ್ಪಣೆಯಂತೆ ನನ್ನ ತಂದೆ ಕಟ್ಟುವ ಅರಿಶಿನ ದಾರಕ್ಕೆ ಕೊರಳೊಡ್ಡಿದ ನನ್ನ ತಾಯಿಗೆ ತನ್ನ ಮನೆ, ಗಂಡ, ಮಗಳಷ್ಟೇ ಪ್ರಪಂಚ. ಸದಾ ಆ ದೇವತೆಯ ನೆರಳಲ್ಲಿ ಬದುಕುವ ಭಾಗ್ಯ ತನ್ನದಾಗಿರಲಿಲ್ಲ. ವಠಾರದಲ್ಲಿದ್ದೊಂದು ನಲ್ಲಿಯಿಂದ ನೀರು ಹೊತ್ತು ತರುವಾಗ ಕಾಲು ಜಾರಿ 10 ಮೆಟ್ಟಿಲುಗಳಿಂದ ಹಿಂದಕ್ಕೆ ಉರುಳಿ ಬಿದ್ದ ನನ್ನಮ್ಮ ಮತ್ತೆ ಮೇಲೇಳಲೇ ಇಲ್ಲ. ಅಂದಿನಿಂದ ನಮ್ಮ ಜೀವನವೇ ಬದಲಾಗಿ ಹೋಯಿತು. ಅಮ್ಮ ಹೋದ ನಂತರ ಆ ಮನೆಯಲ್ಲಿರುವುದು ನನಗೂ ಹಾಗೂ ಅಪ್ಪನಿಗೂ ಅಸಾಧ್ಯವೆನಿಸಿತು. ಎಲ್ಲೆಲ್ಲೂ ಅಮ್ಮನೇ ಕಾಣುತ್ತಿದ್ದಳು. ಅಮ್ಮನ ಅಗಲುವಿಕೆಯ ನೋವಿನಿಂದ ಹೊರಬರುವ ಸಲುವಾಗಿ ಮಂಗಳೂರು ಬಿಡುವ ನಿರ್ಧಾರ ಮಾಡಿದೆವು. ಅಪ್ಪ ಪರಿಚಯದವರ ಸಹಾಯದಿಂದ ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಯಲ್ಲೊಂದು ಕೆಲಸ ಗಿಟ್ಟಿಸಿಕೊಂಡ ಕಾರಣ ನಾವು ಬೆಂಗಳೂರಿಗೆ ಬರಬೇಕಾಯಿತು. ಅಪ್ಪನೇನೋ ಹೊಸ ಊರು, ಹೊಸ ಕೆಲಸ, ಹೊಸ ಜನರೊಂದಿಗೆ ಬ್ಯುಸಿಯಾಗಿ ಅಮ್ಮನಿಲ್ಲದ ದುಃಖವನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಮರೆಯುತ್ತಾ ಬಂದರು. ಆದರೆ ಕರುಳ ಬಂಧಕ್ಕೆ
ಊರು ಯಾವುದಾದರೇನು, ಜನ ಯಾರಾದರೇನು, ಮಾಡುವ ಪ್ರತಿ ಕೆಲಸದಲ್ಲೂ ಇಡುವ ಪ್ರತಿ ಹೆಜ್ಜೆಯಲ್ಲೂ ಅಮ್ಮನ ಆಸರೆ ಬಯಸುತ್ತಿತ್ತು ನನ್ನ ಮನ. 8 ವರ್ಷದ ನನ್ನ ಎಳೆಯ ಮನಸ್ಸಿಗೆ ಅಮ್ಮನ ಅಗಲಿಕೆಯ ನೋವು ಸುಲಭದಲ್ಲಿ ಅರಗಿಸಿಕೊಳ್ಳುವಂಥದ್ದಾಗಿರಲಿಲ್ಲ. ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ಅಪ್ಪ ನಂಬಿಕೆಯ ಆಳು ವೆಂಕಜ್ಜಿಯನ್ನು ಗೊತ್ತು ಮಾಡಿದರು. ಸುಮಾರು 50ರ ಆಸುಪಾಸಿನಲ್ಲಿದ್ದ ಆಕೆ ಗಂಡ ತೀರಿಕೊಂಡ ನಂತರ ತನ್ನ 2 ಗಂಡು ಮಕ್ಕಳ ದುರ್ಬುದ್ಧಿಯಿಂದಾಗಿ ಬೀದಿಗೆ ಬಿದ್ದವಳು ಮನೆ ಕೆಲಸ ಮಾಡಿಕೊಂಡು ಹೊಟ್ಟೆ ಬಟ್ಟೆಗೆ ದಾರಿ ಮಾಡಿಕೊಂಡಿದ್ದಳು. ನಾವು ಬೆಂಗಳೂರಿಗೆ ಬಂದ ನಂತರ ನಮ್ಮ ಮನೆಯಲ್ಲೇ ಖಾಯಂ ಆಗಿ ಉಳಿದ ವೆಂಕಜ್ಜಿ ನನ್ನನ್ನು ತಾಯಿಯಂತೆ ಪ್ರೀತಿ ಮಾಡಿದಳು. ಅಪ್ಪನೂ ಸಹ ಮನೆಗೆ ಬಂದದ್ದೇ ತಡ ಸಿಂಚನ ಪುಟ್ಟ ಎಂದು ತಬ್ಬಿ ಮುದ್ದಾಡಿ ಅಕ್ಕರೆಯ ಕೈತುತ್ತು ಉಣಿಸುತ್ತಿದ್ದರು. ದಿನ ಕಳೆದಂತೆ ಎಲ್ಲವೂ ಬದಲಾಯಿತು. ಎಷ್ಟೇ ಕೆಲಸವಿದ್ದರೂ ರಾತ್ರಿ ಮನೆಗೆ ಬಂದು ನನಗೆ ಊಟ ಮಾಡಿಸಿದ ನಂತರವೇ ತಾವು ಊಟ ಮಾಡುತ್ತಿದ್ದ ಅಪ್ಪ ಕೆಲವು ರಾತ್ರಿಗಳು ಆಸ್ಪತ್ರೆಯಲ್ಲೇ ಉಳಿಯಲು ಶುರು ಮಾಡಿದರು. ಅಪ್ಪನ ಕೆಲಸವೇ ಅಂಥದ್ದು. ವೈದ್ಯರು ದೇವರಿಗೆ ಸಮಾನ. ರೋಗಿಗಳಿಗೆ ಅವರ ಅವಶ್ಯಕತೆ ಇದ್ದಾಗ ಸಹಕರಿಸಬೇಕಾದದ್ದು ವೈದ್ಯರಾದವರ ಕರ್ತವ್ಯ. ನಾವು ಮನೆಯವರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನನ್ನನ್ನು ಅನುನಯಿಸಿದಳು ವೆಂಕಜ್ಜಿ. ವಾರದಲ್ಲಿ 1-2 ದಿನ ಆಸ್ಪತ್ರೆ ಪೇಷಂಟ್ಸ್ ಎಂದು ಹೊರಗೆ ಉಳಿಯಲು ಶುರುವಾದದ್ದು. ಬರಬರುತ್ತಾ ವಾರದಲ್ಲಿ 1-2 ದಿನಗಳು ಮಾತ್ರ ಮನೆಯಲ್ಲಿ ಉಳಿಯಲು ಶುರು ಮಾಡಿದರು ಅಪ್ಪ. ಸಿಂಚನ ಕೂಸೆ, ಶಾಲೆಯಿಂದ ಬಂದವಳು ಏನೂ ತಿಂದಿಲ್ಲ, ಹೊತ್ತಾಯಿತು, ಊಟ ಮಾಡುವಂತೆ ಬಾರಮ್ಮ, ತಲೆ ಸವರಿದರು ವೆಂಕಜ್ಜಿ. ಬೇಡ, ಅಪ್ಪ ಬೇಕು ನನಗೆ, ಅಪ್ಪನೇ ಊಟ ಮಾಡಿಸಬೇಕು. ಪಟಪಟನೆ ಉದುರಿದವು ಕಣ್ಣ ಹನಿಗಳು. ಅಜ್ಜಿ, ಅಪ್ಪ ಬಂದ್ರು ಅನ್ಸುತ್ತೆ. ಕಾರಿನ ಹಾರನ್ ಕೇಳಿ ಸಂತಸದಿಂದ ಓಡಿದ ನಾನು ಬಾಗಿಲಲ್ಲಿ ಅಪ್ಪನೊಂದಿಗೆ ಹಾರವಿಡಿದು ನಿಂತಿದ್ದ ಅಪರಿಚಿತೆಯನ್ನು ಕಂಡು ಆಶ್ಚರ್ಯಗೊಂಡೆ. ನನ್ನ ಹಿಂದೆಯೇ ಬಂದ ವೆಂಕಜ್ಜಿಗೆ ಆ ಹೆಣ್ಣು ತನ್ನ ತಾಯಿ ಗಾಯತ್ರಿಯ ಜಾಗಕ್ಕೆ ಬಂದವಳೆಂದು ಅರ್ಥವಾಗಲು ಬಹಳ ಸಮಯ ಬೇಕಾಗಿರಲಿಲ್ಲ. ಒಳಬಂದ ತಂದೆ ನನ್ನೆದುರು ಮಂಡಿಯೂರಿ ಕುಳಿತವರು, ಸಿಂಚನ, ಇವತ್ತಿನಿಂದ ಇವಳೇ ನಿನ್ನ ಅಮ್ಮ, ಅಮ್ಮನಿಗೆ ಹಾಯ್ ಹೇಳು, ನನ್ನ ಗಲ್ಲವಿಡಿದು ಹೇಳಿದರು. ಅಪ್ಪನನ್ನೊಮ್ಮೆ ಆಕೆಯನ್ನೊಮ್ಮೆ ಬದಲಿಸಿ ನೋಡಿದ ನಾನು ಏನು ಮಾಡಲು ತೋಚದೆ ಮಂಕಾಗಿ ರೂಮು ಸೇರಿದೆ. ಯಜಮಾನ್ರೆ, ಚಿಕ್ಕ ಮಗು, ಅದಕ್ಕೇನು ಅರ್ಥವಾದೀತು. ಬದಲಾವಣೆಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತೆ, ನೀವು ನೊಂದ್ಕೋಬೇಡಿ ಎಂದು ಸಮಾಧಾನ ಹೇಳಿ ಹೊಸ ಒಡತಿಯನ್ನು ಮನೆ ತುಂಬಿಸಿಕೊಂಡಳು ವೆಂಕಜ್ಜಿ. ವೆಂಕಮ್ಮ, ಇವಳು ಸುಲೇಖಾ, ನಾನು ಕೆಲಸ ಮಾಡುತ್ತಿರುವ ಸುಲೇಖಾ ಹಾಸ್ಪಿಟಲ್ಸ್ನ ಮಾಲೀಕರ ಮಗಳು. ಇವತ್ತಿನಿಂದ ಇವಳೇ ಈ ಮನೆ ಯಜಮಾನಿ. ಪರಿಚಯಿಸಿದರು ನನ್ನಮ್ಮನ ಸವತಿಯನ್ನು. ಮರೆಯಲ್ಲಿ ನಿಂತ ನನಗೆ ತುಟಿ ಕೊಂಕಿಸಿ ನಕ್ಕು ತಂದೆಯ ಕೈ ಹಿಡಿದು ರೂಮಿಗೆ ಕರೆದೊಯ್ದದ್ದು ಕಂಡು ಈಕೆಯನ್ನು ನನ್ನ ತಾಯಿಯೆಂದು ಒಪ್ಪಿಕೊಳ್ಳಲಾರೆ ಎಂದು ಚೀರಿಟ್ಟಿತು ಮನ. ಮತ್ತಷ್ಟು ಅಮ್ಮನ ನೆನಪು ನನ್ನ ಮುತ್ತಿಕೊಂಡು ಸಡನ್ ಆಗಿ ಕಾರಿಗೆ ಬಿದ್ದ ಬ್ರೇಕಿಗೆ ಬೀಳುವಂತಾಗಿ ಕಣ್ಬಿಟ್ಟು ಆಸರೆಗಾಗಿ ಮುಂದಿನ ಸೀಟು ಹಿಡಿದುಕೊಂಡ ಸಿಂಚನ ಕೆನ್ನೆಯ ಮೇಲಿಳಿದ ಕಣ್ಣೀರನ್ನು ಹಿಂಗೈನಿಂದ ಒರೆಸಿ ಸರಿಯಾಗಿ ಕೂತು ಕಿಟಕಿಯಿಂದ ಬೀಸುತ್ತಿದ್ದ ಗಾಳಿಗೆ ಮುಖ ಒಡ್ಡಿದಳು. ಅಮ್ಮ, ನೀನಿಲ್ಲದೆ ಸುಮಾರು ವರ್ಷಗಳೇ ಕಳೆದು ಹೋದವು. ಆದರೂ ನಿನ್ನನ್ನು ಮರೆಯೋಕ್ಕಾಗ್ತಿಲ್ಲಮ್ಮ. ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನೀನು ನೆನಪಾಗ್ತೀಯ. ನಾನು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀನು ನನ್ನ ಕೈ ಹಿಡಿದು ನಡೆಸಬೇಕು ಎಂದು ಆಸೆಯಾಗುತ್ತಮ್ಮ. ಶಾಲೆಗೆ ಹೋಗುವಾಗಿನ ಆ ಪುಟ್ಟ ಸಿಂಚನಾಳಲ್ಲಿದ್ದ ಪುಟ್ಟ ಪುಟ್ಟ ವಿಷಯಗಳಿಂದ ಹಿಡಿದು ಇಂದಿನ ಹದಿಹರೆಯದ ವಯಸ್ಸಿನ ಸಿಂಚನಾಳಲ್ಲಿರುವ ಪ್ರತಿಯೊಂದು ಭಾವನೆಗಳನ್ನು ಒಬ್ಬ ಒಳ್ಳೆ ಸ್ನೇಹಿತೆಯಂತೆ ನಿನ್ನ ಬಳಿ ಹಂಚ್ಕೋಬೇಕು ಅಂತ ಅನ್ಸುತ್ತೆ ಅಮ್ಮ. ಆದರೆ ನನ್ನ ಪಾಲಿಗೆ ಆ ಅದೃಷ್ಟ ಇಲ್ಲವಾಯಿತು. ಇವತ್ತು ನಾನಿಷ್ಟರ ಮಟ್ಟಿಗೆ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ವೆಂಕಜ್ಜಿಯೇ ಕಾರಣ ಅಮ್ಮ. ಅಪ್ಪ ನನ್ನಿಂದ ಯಾವಾಗ ದೂರ ಆದರೂ ಗೊತ್ತೇ ಆಗಲಿಲ್ಲ. ಇನ್ನು ಆ ಸುಲೇಖಾ, ಇಷ್ಟು ವರ್ಷಗಳಲ್ಲಿ ಒಂದು ದಿನ ಇರಲಿ, ಒಂದು ಕ್ಷಣ ಕೂಡ ಅವಳು ನನ್ನ ಅಮ್ಮನಾಗೋಕೆ ಪ್ರಯತ್ನ ಪಡಲಿಲ್ಲ. ಅಪ್ಪನನ್ನ ಗೆಲ್ಲೋ ಆಟದಲ್ಲಿ ಅವಳು ನನ್ನನ್ನು ಪ್ರತಿಸ್ಪರ್ಧಿಯಂತೆ ನೋಡಿದಳೇ ಹೊರತು
ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಆ ಪುಟ್ಟ ಮಗುವಿಗೆ ತಾಯಿಯ ಅವಶ್ಯಕತೆ ಇದೆ, ತಾಯಿ ಪ್ರೀತಿ ಮಮತೆಯ ಅವಶ್ಯಕತೆ ಇದೆ ಅಂತ ಎಂದಿಗೂ ಯೋಚಿಸಲಿಲ್ಲ ಅವಳು. ಅಂತಹವಳನ್ನು ಹೇಗಮ್ಮ ನಾನು ಅಮ್ಮ ಅಂತ ಕರೆಯಲಿ? ನನ್ನ ತಾಯಿಯಾಗೋ ಯಾವ ಗುಣಗಳು ಅವಳಲ್ಲಿ ಇಲ್ಲಮ್ಮ. ಆದರೆ ಅಪ್ಪನಿಗೆ ಇದು ಯಾವುದೂ ಅರ್ಥವಾಗುವುದಿಲ್ಲ. ಅವರ ಪ್ರಕಾರ ದಾರಿ ತಪ್ಪಿದ ಅವಿಧೇಯ ಮಗಳು ನಾನು. ವೆಂಕಜ್ಜಿ ಒಬ್ಬರೇ ಅಂದಿನಿಂದ ಇಂದಿನವರೆಗೂ ನನ್ನನ್ನು ಹೆತ್ತ ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ನನ್ನೆಲ್ಲ ಆಸೆ, ಕಷ್ಟ, ಸುಖ, ನನ್ನ ಬೇಕು ಬೇಡ ಎಲ್ಲವನ್ನೂ ಚಾಚು ತಪ್ಪದೆ ನೋಡಿಕೊಳ್ಳುತ್ತಿದ್ದಾರೆ. ಅವರಿಲ್ಲದಿದ್ದರೆ ನಾನು ಇಂದು ಏನಾಗ್ತಿದ್ನೋ ಗೊತ್ತಿಲ್ಲ. ಅವರ ಪ್ರತಿಯೊಂದು ಕಾಳಜಿ ಮಮತೆಯಲ್ಲೂ ನೀನೇ ನೆನಪಾಗ್ತೀಯಾ ಅಮ್ಮ. ಆದರೂ ನೀನು ನಮ್ಮ ಜೊತೆ ಇದ್ದಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು? ಮುಖ್ಯವಾಗಿ ನಾನೆಷ್ಟು ಖುಷಿಯಾಗಿರ್ತಿದ್ದೆ. ಯಾವಾಗಲೂ ನಿನ್ನ ಸೆರಗು ಹಿಡಿದು ನಿನ್ನ ಹಿಂದೆ ಮುಂದೆ ಓಡಾಡಿ ನಿನ್ನನ್ನು ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತಿದ್ದೆ ಅಮ್ಮ. ಅದಕ್ಕೆ ಈ ನಿನ್ನ ಮಗಳ ಕಾಟ ಬೇಡ ಅಂತ ನನ್ನ ಬಿಟ್ಟು ಹೋದ್ಯಾ ಅಮ್ಮ? ಇದೊಂದು ವಿಷಯವಾಗಿ ನಾನು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ ಅಮ್ಮ, ಕ್ಷಮಿಸೋದಿಲ್ಲ. ಆದರೂ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಅಮ್ಮ. ಐ ಮಿಸ್ ಯು. ಮನ ಕೂಗಿ ಕೂಗಿ ಹೇಳಿತು. ಮನೆಯ ಮುಂದೆ ಕಾರು ನಿಂತಾಗ ಪೇಮೆಂಟ್ ಆಗಿದೆ ಎಂದು ಹೇಳಿ ಸರಸರ ಗೇಟಿನೆಡೆ ಹೆಜ್ಜೆ ಹಾಕಿದಳು ಸಿಂಚನ. ಹಾಯ್, ಎಲ್ಲರೂ ಸೌಖ್ಯವೆಂದು ಭಾವಿಸುತ್ತೇನೆ. ನನ್ನ ಹೃದಯದ ಪಿಸುಮಾತು ಆಡಿಯೋ ಸೀರೀಸನ್ನು ನೀವೆಲ್ಲ ಕೇಳಿ ಹಲವರು ಮೆಚ್ಚುಗೆ ಸೂಚಿಸಿ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿದ್ದೀರಾ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಹೊಸ ಕಾದಂಬರಿಯಾದ ಸರ್ವಾಭಿಷ್ಟ ಸಿದ್ಧಿರಸ್ತುವಿನ ಮೊದಲ ಅಧ್ಯಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನ ಹಿಂದಿನ ಕಾದಂಬರಿಯನ್ನು ಕೇಳಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿದ ರೀತಿ ಇದನ್ನು ಸಹ ಕೇಳಿ ಪಾತ್ರಗಳು ಹೇಗನ್ನಿಸ್ತು, ಅದರ ಪರಿಚಯ ಹೇಗನ್ನಿಸ್ತು ಅದನ್ನು ತಿಳಿಸೋದನ್ನು ಮರಿಬೇಡಿ. ಈ ಅಧ್ಯಾಯದಲ್ಲಿ ನಾನು ನಿಮಗೆ ಕೆಲವು ಪಾತ್ರಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ನೂ ಹಲವು ಪಾತ್ರಗಳು ಹಾಗೂ ಹಲವು ತಿರುವುಗಳು ನಿಮಗೋಸ್ಕರ ಕಾದಿದೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ ನನಗೆ ಮತ್ತೆ ಮತ್ತೆ ಬರೆಯೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ನಿರೀಕ್ಷಿಸ್ತೀನಿ. ಆದಷ್ಟು ಬೇಗ ಮುಂದಿನ ಅಧ್ಯಾಯದಲ್ಲಿ ಸಿಗೋಣ. ಸಿ ಯು. ಟೇಕ್ ಕೇರ್.